ನಮಸ್ತೆ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ ಗೊತ್ತೇ ಇದೆ. ನಮ್ಮ ಕಾರ್ಯಕ್ರಮ ಬಂತು ಅಂತ ಹೇಳಿದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇರ್ತೀರಾ, ಗುರುಗಳ ಹತ್ರ ಮಾತನಾಡಬೇಕು, ನಮ್ಮ ಜಾತಕದ ಬಗ್ಗೆ ಕೇಳಬೇಕು ಅಂತ. ಸೊ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಕಾಲ್ ಮಾಡ್ತೀರಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮಾಡೋದಕ್ಕೆ ಅವ್ರು ಇದ್ದೇ ಇರ್ತಾರೆ. ಬಟ್ ಆದ್ರೂ ಕೂಡ ಇವಾಗ ಒಂದೊಂದ್ಸರಿ ಕಾಲ್ ಸಿಗಲ್ಲ, ಎಮರ್ಜೆನ್ಸಿ ಇರುತ್ತೆ, ಏನೋ ಒಂದು ಸಡನ್ ಕ್ವಶನ್ ಕೇಳಬೇಕು ಅಂದ್ಕೊಂಡಿರ್ತೀರಾ, ಅವಾಗ ಕಾಲ್ ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತೀರಾ, ಕಷ್ಟ ಆಗುತ್ತಲ್ವಾ. ಸೊ ಹಾಗಿರುವಾಗ ನೀವೇ ನಕ್ಷತ್ರ ನಾಡಿಯನ್ನು ಕಲ್ತ್ಕೊಂಡು ಬಿಟ್ರೆ ಸೊ ಆ ಥರ ಟೆನ್ಷನ್ಸೇ ಇರಲ್ಲ, ಬೇಕು ಅಂದಾಗ ನೋಡ್ಕೋಬಹುದು, ಡಿಸೈಡ್ ಮಾಡ್ಬೋದು. ಸೊ ಬಂದು ಕಲ್ತ್ಕೊಳ್ಳಿ. ಮೊದಲಿಗೆ ಇವಾಗ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಂದಿನಂತೆ ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮ ಎಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಋಂ ಶಿಂಸಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ರಾಶಿ ಫಲಗಳನ್ನ ಗುರುಜಿಯರು ಹೇಳ್ತಾರೆ. ಕುಜ ಮೀನದಿಂದ ಮೇಷರಾಶಿಗೆ ಪ್ರವೇಶ ಆಗಿದೆ. ರಾಶಿ ಫಲಗಳು ನಿಮ್ಮ ರಾಶಿಗೆ ಯಾವ ರೀತಿ ಫಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತು ಮಂಗಳವಾರ ದಿನ ಮುಗ್ದೋಯ್ತು. ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಟೈಮ್ ಇದೆ. ಇದೇ ವೀಕೆಂಡ್ಗೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಗುರುಜಿ. ಫೆಬ್ರವರಿ 9 ಬರುತ್ತೆ ಡೇಟು. ಫೆಬ್ 23ಗೆ ಮಂಗಳೂರು, ಮಾರ್ಚ್ 9ಕ್ಕೆ ಬೆಂಗಳೂರು, ಮಾರ್ಚ್ 23ಕ್ಕೆ ದಾವಣಗೆರೆ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ, ರಾಶಿ ಫಲಗಳನ್ನ ಹೇಳಿ ಗುರುಜಿ. ಖಂಡಿತ. ಮೇಷರಾಶಿಗೆ ಇವತ್ತು ಕುಜ ಪ್ರವೇಶ ಆಗಿದೆ. ಈ ರಾಶಿಗಳೆಲ್ಲ ಸ್ಟೇಷನ್ ಥರ ಮಾಡ್ಕೊಳ್ಬೇಕಷ್ಟೆ. ಈ ಗ್ರಹಗಳೆಲ್ಲ ಒಂಥರ ರೈಲ್ವೆ ಇಂಜಿನ್ ಇದ್ದಂಗೆ ಸೂರ್ಯನ ಸುತ್ತ ರೌಂಡ್ ಹೊಡಿತಾ ಇರ್ತಾರೆ. ಯಾವ್ಯಾವ ಸ್ಟೇಷನ್ಗೆ ಬಂದರು ಅಂತ ನೋಡಿ ಹೇಳೋದಷ್ಟೆ. ಮೀನರಾಶಿ ಸ್ಟೇಷನ್ ಮುಗಿಸ್ಕೊಂಡು ಇವಾಗ ಮೇಷರಾಶಿ ಸ್ಟೇಷನ್ ಪ್ರವೇಶ ಆಗ್ತಾಯಿದೆ. ಮೇಷರಾಶಿಯವ್ರಿಗೆ ಹೇಗಿದೆ ಫಲ? ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ. ಫಸ್ಟ್ ಪಾಯಿಂಟು, ಆರೋಗ್ಯ ಚೆನ್ನಾಗಿರಲ್ಲ. ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾರೆ. ಕೊಟ್ಟಿರ್ತಕ್ಕಂಥ ಹಣ ಬರೋದಿಲ್ಲ ಅಥವಾ ಬರಬೇಕಾಗಿರ್ತಕ್ಕಂಥ ಹಣ ಬರೋದಿಲ್ಲ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಭಾಳ ಟಫ್ ಟೈಮ್ ಅಂತ ಹೇಳ್ಬೋದು. ವಿನ್ ಆಗೋಕ್ಕೆ ಭಾಳ ಸ್ವಲ್ಪ ಟಫ್ ಆಗಿ ತೊಗೊಳ್ತಾರೆ. ಇದಕ್ಕಿಂತ ಮುಂಚೆನೂ ಸ್ವಲ್ಪ ಹಾಗೇ ಇತ್ತು. ಇದಕ್ಕಿಂತ 45 ದಿವಸ ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಭಾಳಷ್ಟು ಗಲಾಟೆಗಳಾಗ್ತಕ್ಕಂಥದ್ದು ಅಥವಾ ವಾದ ವಿವಾದ, ಮನಸ್ತಾಪಗಳು ಬಹಳ ಹೆಚ್ಚಾಗುತ್ತೆ. ದಶಾಭುಕ್ತಿಗಳು ಏನಾದರೂ ಕುಜ ದಶಾ ಅಥವಾ ಕುಜ ಭುಕ್ತಿ ಬಂದು ಏನಾದರೂ ಮದುವೆ ಪ್ರಪೋಸಲ್ ಹೋಗಿ ಏನಾದರೂ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತಂದಾಗ ಎಂಗೇಜ್ಮೆಂಟ್ ಟೈಮಲ್ಲಿ ಕಟ್ ಆಗ್ತಕ್ಕಂಥದ್ದು ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ಬೇಡ ಅಂತ ಹೇಳ್ತಕ್ಕಂಥ ಕಾಂಬಿನೇಷನ್ನು ಬಂದಿರೋದು ಮೇಷ ಲಗ್ನದವ್ರಿಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು. ಯಾಕಂದರೆ ನಾನು ಯಾವಾಗಲೂ ಲಗ್ನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ, ರಾಶಿಗೆ ಕೊಡೋದಿಲ್ಲ. ರಾಶಿ ಭವಿಷ್ಯ ಹೇಳಿದ್ದೀನಿ ಭಾಳಷ್ಟು ಸತಿ. ರಾಶಿ ಭವಿಷ್ಯ ಅನ್ನೋದು ಎಲ್ಲೂ ಇಲ್ಲ. ಸುಮ್ಮನೆ ನಾವು ವಾಹಿನಿಲಿ ಜನಕ್ಕೆ ಭಾಳ ಹಿಂದೆ ಒಂದು 3-4 ವರ್ಷದ ಹಿಂದೆ ಅಥವಾ ಇನ್ನೂ 8 ವರ್ಷ 10 ವರ್ಷ ಅಂತ ಹಿಂದೆ ಅಂತ ತೊಗೋಬೋದು. ಅವಾಗೆಲ್ಲೋ ಒಂದು ರಾಶಿ ಭವಿಷ್ಯ ಜನಕ್ಕೆ ಲಗ್ನ ಎಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಈಗ ಪ್ರತಿಯೊಬ್ಬರ ಮನೇಲೂ ಒಂದು ಶೀಟ್ ಅಂತ ಇಟ್ಕೊಂಡಿರ್ತೀವಿ, ನಮ್ಮ ಜಾತಕ ಅಂತ ಇಟ್ಕೊಂಡಿರ್ತೀವಿ. ಅಲ್ಲಿ ಲಾ ಅಂತ ಬರೆದಿರುತ್ತೆ. ಆ ಲಾ ಅಂತ ಬರೆದಿರುತ್ತೆ ಅಥವಾ ಒಂದು ಹಿಂಗೆ ಆ್ಯರೋ ಮಾರ್ಕ್ ಹಾಕಿರ್ತಾರೆ. ಅಲ್ಲಿಂದ 1, 2, 3 ಅಂತ 12 ಬರೆದಿರ್ತಾರೆ. ಪ್ರತಿಯೊಬ್ಬರು ಜ್ಯೋತಿಷಿಗಳು ನೋಡ್ತಕ್ಕಂಥದ್ದು ಲಗ್ನದಿಂದನೇ. ಇದೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ವಾಹಿನಿಲಿ ಯಾರೂ ಹೇಳಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಯಾರೂ ಕೂಡ ರಾಶಿಯಿಂದ ನೋಡಲ್ಲ. ರಾಶಿಯಲ್ಲಿ ಹೇಳ್ಬೋದು, ಅಲ್ಲಿ ಇಲ್ಲಿರ್ತಕ್ಕಂಥವ್ರು ದೇವಸ್ಥಾನ ಪಕ್ಕದಲ್ಲಿ ಇರ್ತಕ್ಕಂಥ ರಾಶಿ ಮೇಲೆ ಗುರುಬಲ, ರಾಶಿ ಮೇಲೆ ಸಾಡೆ ಸಾತಿ, ರಾಶಿ ಮೇಲೆ ಎಲ್ಲ ಹೇಳ್ತಾರೆ, ಲಗ್ನದ ಮೇಲೆ ಹೇಳಲ್ಲ. ಬಟ್ ನಿಜವಾದ ಜ್ಯೋತಿಷರವ್ರು ಆಗಿದ್ದರೆ ಖಂಡಿತ ಲಗ್ನಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡೋದು. ಇರೋದೇ 12 ಲಗ್ನ. ಹೇಗೆ 12 ರಾಶಿಗಳಿದೆ ಅದೇ ರೀತಿ 12 ಲಗ್ನ. ಲಗ್ನ ಅಂದರೆ ನೀವು ಹುಟ್ಟಿರ್ತಕ್ಕಂಥ ಸಮಯ. ನೀವು ಹುಟ್ಟಿರ್ತಕ್ಕಂಥ ಸಮಯನೇ ಕಂಪ್ಲೀಟ್ ನಿಮ್ಮ ಜೀವನದ ಕಂಪ್ಲೀಟ್ ಆಗುಹುಗಳನ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ದಟ್ ಈಸ್ ದಿ ಟೈಮಿಂಗ್. ಮುಹೂರ್ತ ಫಿಕ್ಸ್ ಮಾಡೋಕ್ಕೆ ನಾವು ಲಗ್ನನೇ ಇಂಪಾರ್ಟೆಂಟ್ ನೋಡೋದು. ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಬೇಕು ಅಂತಂದರೆ ಲಗ್ನನೇ ಇಂಪಾರ್ಟ್ ಮಾಡೋದು. ಬೇರೆ ಇರ್ತಕ್ಕಂಥ ಪಂಚಾಂಗದಲ್ಲಿ ಇರ್ತಕ್ಕಂಥ ವಾರ, ತಿಥಿ, ಕರ್ಣ, ಯೋಗ, ನಕ್ಷತ್ರ ಎಲ್ಲ ನೋಡಾದಮೇಲೆ ಪ್ರೈಮ್ ಇಂಪಾರ್ಟೆನ್ಸ್ ಕೊಡೋದೇ ಲಗ್ನಕ್ಕೆ. ಮದುವೆಲೂ ನಾವು ಕಾರ್ಡಲ್ಲಿ ನೋಡ್ತೀವಿ ಯಾವ ಲಗ್ನದಲ್ಲಿ ಮದುವೆ ಆಗ್ತಾಯಿದ್ದಾರೆ ಅಂತ. ಮಿಥುನ ಲಗ್ನನ, ಕನ್ಯಾ ಲಗ್ನನ ಅಥವಾ ಕುಂಭ ಲಗ್ನನ ಅಂತ ನೋಡ್ತೀವಿ. ಆ ಲಗ್ನದಲ್ಲಿ ಮದುವೆ, ಆ ಟೈಮಿಂಗ್ಸ್. ಯಾಕಂದರೆ ಆ ಲಗ್ನ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲಗ್ನ ಅಂದರೆ ಆ ಪಾಯಿಂಟ್ ಫಿಕ್ಸ್ ಮಾಡಿ ಒಳ್ಳೇದಾಗುತ್ತೋ ಬಿಡುತ್ತೋ ಅದು ನಾವು ಸೆಕೆಂಡ್ರಿ. ಈ ಗ್ರಹಗಳು ಇಲ್ಲಿದ್ದರೆ ನಮ್ಮ ಆ ಆಸ್ಪಿಷಿಯಸ್ ಟೈಮು ನಮಗೆ ಎಫೆಕ್ಟಿವ್ ಇರುತ್ತೆ ಅಂತ. ನಾವು ಹುಟ್ಟಿರ್ತಕ್ಕಂಥದ್ದು ರಾಶಿಗಿನ ಹೆಚ್ಚಾಗಿ ಲಗ್ನಕ್ಕೆ ಇಂಪಾರ್ಟೆನ್ಸು. ಯಾರ್ಯಾರು
ಈ ಜ್ಯೋತಿಷ್ಯ ಪರಂಪರೆಯಿಂದ ಬಂದಿರತಕ್ಕಂಥವ್ರು ಅಥವಾ ಈ ವಿಪ್ರರು ಅಂತ ಹೇಳ್ತೀವಿ, ಅಥವಾ ಈ ಒಂದು ಆಸ್ಟ್ರಾಲಜಿ ಅನ್ನೋದು ಹಿಂದಿನ ಪರಂಪರೆ, ಈ ಬ್ರಾಹ್ಮಣರಿಗೆ ಬಂದಿರತಕ್ಕಂಥದ್ದು. ಅವ್ರಿಗೆಲ್ಲ ಹೋಗಿ ಕೇಳಿದ್ರೆ ಲಗ್ನನೇ ನೋಡೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ರಾಶಿ ಭವಿಷ್ಯಗಳು ಬರ್ತಾ ಇರುತ್ತೆ ವಾಹಿನಿಲಿ, ಪೇಪರ್ಲ, ಅದೆಲ್ಲನೂ ಇಲ್ಲ. ಅದನ್ನು ನೋಡಬೇಕು, ಅದನ್ನೇನೋ ನೀವು ಆಲಿಸ್ಬೇಕು ಅಂತಂದರೆ ಲಗ್ನದಿಂದನೇ ನೋಡಿ. ಸೊ ಮೇಷರಾಶಿ ಹೀಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಮೇಷರಾಶಿ ಸ್ವಲ್ಪ ಟಫ್ ಟೈಮ್ ಇದೆ, ಸ್ವಲ್ಪ ಆರೋಗ್ಯದ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್ ಇದೆ. ಸಾಧ್ಯವಾದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ದಶಾಭುಕ್ತಿ ಏನಾದರೂ ಕುಜದಶ ಕುಜಭುಕ್ತಿ ಇದ್ದರೆ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಮುಂದೆ ಋಷಭಕ್ಕೆ ಹೋಗೋಣ. ಋಷಭದಲ್ಲಿ ಯಾರು ಬೇರೆ ಕಡೆ ಊರಲ್ಲಿ ಹೋಗಿ ಅಭ್ಯಾಸ ಮಾಡ್ತಕ್ಕಂಥವ್ರು ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ, ತುಂಬ ಚೆನ್ನಾಗಿದೆ ಟೈಮ್. ಎಜುಕೇಷನಲ್ಲಿ ಡೆಪ್ತ್ ಸ್ಟಡಿ ಮಾಡೋರಿಗೆ ಅಥವಾ ರಿಸರ್ಚ್ ಮಾಡೋರಿಗೆ ಭಾಳ ಒಳ್ಳೆಯ ಟೈಮ್ ಇದೆ. ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು, MS ಮಾಡಬೇಕು ಅಥವಾ MD ಮಾಡಬೇಕು ಅಂಥ ಒಂದು ಲೆವೆಲ್ಗೆ ಹೋಗೋರಿಗೆ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ. ಯಾರಿಗೆ ಲಗ್ನ ಗೊತ್ತಿಲ್ಲ ರಾಶಿ ನೋಡ್ಕೊಳ್ಳಿ, ಬಟ್ ಲಗ್ನ ನೋಡೋಕ್ಕೆ ಪ್ರಯತ್ನ ಮಾಡಿ. ಮುಂದೆ ಹೋಗ್ತಕ್ಕಂಥ ನಾವೆಲ್ಲ ನಾನು ಹೇಳ್ತಾ ಇರ್ತೀನಿ, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಲಗ್ನದಿಂದನೇ ಎಲ್ಲ ಆಗೋದು. ಲಗ್ನ ಇಲ್ಲ ಅಂದರೆ ಯಾವ ರಾಶಿನೂ ಏನು ಫಲ ಇಲ್ಲ. ಅದು ಸುಮ್ಮನೆ ರಾಶಿ ಮೇಲೆ ಫಲ. ಕೆಲವ್ರಿಗೆ ಯಾರಿಗೆ ಲಗ್ನ ಮತ್ತು ರಾಶಿ ಒಂದೇ ಇರುತ್ತೋ ಭವಿಷ್ಯ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ. ಕೆಲವರಿಗೆ ರಾಶಿ ಬೇರೆ ಇರುತ್ತೆ, ಲಗ್ನ ಬೇರೆ ಇರುತ್ತೆ, ಅಲ್ಲಿ ಎಫೆಕ್ಟೇ ಇರಲ್ಲ. ಲಗ್ನದಿಂದನೇ ಎಫೆಕ್ಟ್ ಎಲ್ಲರಿಗೂ ಆಗ್ತಕ್ಕಂಥದ್ದು, ರಾಶಿಯಿಂದ ಎಫೆಕ್ಟ್ ಆಗಲ್ಲ. ರಾಶಿ ಇರೋದು ಒಂದೇ ಒಂದಕ್ಕೆ, ನಿಮ್ಮ ರಾಶಿ ಯಾವುದು, ಯಾಕಂದರೆ ಅಲ್ಲಿ ಚಂದ್ರ ಕೂತಿರ್ತಾನೆ. ಆ ಚಂದ್ರ ಏನಕ್ಕೆ, ಅಲ್ಲೊಂದು ನಕ್ಷತ್ರದಲ್ಲಿ ಕೂತಿರ್ತಾನೆ. ಆ ನಕ್ಷತ್ರ ಯಾಕೆ, ಆ ನಕ್ಷತ್ರದ ಅಧಿಪತಿಯಿಂದ ನಿಮ್ಮ ದಶಾ ಶುರು ಆಗೋಕ್ಕಷ್ಟೇ. ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ರಾಶಿ ಫಲದಲ್ಲಿ. ರಾಶಿ ಫಲ ಅನ್ನೋದು ಬರೀ ಸಾಂತ್ವನಕ್ಕಷ್ಟೇ. ವಾಹಿನಿಲಿ ಬರೋರಿಗೆಲ್ಲ ನಾನು ಹೇಳಿದ್ದೀನಿ, ನಾನು ನನಗೆ ಪರ್ಸ್ನಲಾಗಿ ಮಾತಾಡಿದಾಗ ಹೇಳಿದ್ದೀನಿ, ರಾಶಿ ಭವಿಷ್ಯ ಬಿಟ್ಬಿಟ್ಟು ಲಗ್ನದ ಬಗ್ಗೆ ಹೇಳಿ, ಸ್ವಲ್ಪ ಎಜುಕೇಟೆಡ್ ಮಾಡೋಣ, ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಯಾರು ಕೇಳಲ್ಲ. ಇಲ್ಲ, ರಾಶಿನೇ ಅವ್ರಿಗೆ ತುಂಬಿದೆ, ಅದನ್ನೇ ತುಂಬಿಸೋಣ ಅನ್ನೋದು ಲೆವೆಲಲ್ಲೇ ಹೋಗ್ತಾರೆ. ನಾವೇನು ಮಾಡೋಕ್ಕಲ್ಲ. ಸೊ ನನ್ನ ವಾಹಿನಿಲಿ ಬರ್ತಕ್ಕಂಥ ವೀಕ್ಷಕರಿಗೆ ನಾನು ನಿಮ್ಗೆ ಹೇಳೋದು, ಲಗ್ನ ನೋಡ್ಕೊಳ್ಳಿ. ಅಟ್ಲೀಸ್ಟ್ ಹೋಗಿ ತೋರಿಸಿ ಯಾರಿಗಾರು ಜ್ಯೋತಿಷರಿಗೆ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿರೋಗಿ ನಮ್ಮ ಲಗ್ನ ಯಾವುದ್ರಿ ಅಂತ ಕೇಳಿ. ಆ ಲಗ್ನದಲ್ಲಿ ಬರ್ತಕ್ಕಂಥ ಭವಿಷ್ಯನೇ ಫೈನಲ್ ಭವಿಷ್ಯ, ಅದು ಆ್ಯಕ್ಯುರೇಟ್ ಆಗೂ ಇರುತ್ತೆ. ವಿವಾಹ ಮಾಡ್ಕೊಂಡಿರೋರಿಗೆ ಸ್ವಲ್ಪ ಒಳ್ಳೆ ಟೈಮ್ ಬರುತ್ತೆ. ಸ್ವಲ್ಪ ದೂರದ ಪ್ರಯಾಣ, ರೆಕ್ರಿಯೇಷನಲ್ಲಿ ಬರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಬಿಸ್ನೆಸ್ಸಲ್ಲಿರೋರಿಗೆ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ ಸಾಧ್ಯವಾದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬರ್ತಕ್ಕಂಥ ಹಣ ಬರುತ್ತೆ, ಆದರೆ ಸ್ವಲ್ಪ ಅದು ಭಾಳ ನಿಧಾನಗತಿಯಲ್ಲಿ ಬರ್ತಕ್ಕಂಥದ್ದು. ಜಾಬಲ್ಲಿರೋರಿಗೂ ಅಷ್ಟೇ ವೃತ್ತ ತಿರುಗಾಟ ಇರುತ್ತೆ, ಲಾಭ ಬರುತ್ತೆ, ಭಾಳ ನಿಧಾನಕ್ಕೆ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ, ಬಟ್ ಅದು ಬಿಟ್ಟರೆ ಭಾಳ ಉನ್ನತವಾಗಿರ್ತಕ್ಕಂಥದ್ದು ಎಲ್ಲ ಇರುತ್ತೆ. ಎಜುಕೇಷನ್ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಮಿಥುನದಲ್ಲಿರ್ತಕ್ಕಂಥವ್ರಿಗೆ, ಮಿಥುನ ಲಗ್ನದವ್ರು ವಿಶೇಷವಾಗಿ ಭಾಳ ಎಕ್ಸಲೆಂಟ್ ಟೈಮ್. ಫೈನಾನ್ಷಿಯಲ್ ಕಂಡೀಷನ್ ಎಕ್ಸಲೆಂಟ್ ಆಗಿರುತ್ತೆ. ನಿಮ್ದೇನಾದ್ರು ಕುಜದಶ ಕುಜಭುಕ್ತಿ ಬಂತು ಅಂದರೆ ಯಾರ್ಯಾರು ದುಡ್ಡು ಕೊಡಬೇಕು ಎಲ್ಲ ಒಂದು ಸತಿ ಎಫರ್ಟ್ ಹಾಕಿ, ಲೆಸ್ ಎಫರ್ಟಲ್ಲಿ ಮೋರ್ ಪ್ರಾಫಿಟ್ ಬರ್ತಕ್ಕಂಥ ಸಮಯ. ಅದ್ರ ಜೊತೆಗೆ ಎಜುಕೇಷನ್ ಯಾರ್ಯಾರು ಎಕ್ಸಾಮ್ ಬರೀತಾ ಇರ್ತಾರೆ, ಎಜುಕೇಷನ್ ಇದ್ದಾರೆ, ವಿನ್ನಿಂಗ್ ಟೈಮ್, ಎಲ್ಲ ವಿನ್ನಿಂಗ್ ಟೈಮ್. ಮಿಥುನ ಲಗ್ನದವ್ರಿಗೆ ಕುಜನ ದಶ ಕುಜನ ಭುಕ್ತಿ ಅಥವಾ ಅಂತರ್ಭುಕ್ತಿ ಇದ್ಬಿಟ್ರು ಎಕ್ಸಾಮ್ ಬರೆಯೋ ಟೈಮಲ್ಲಿ ರಿಸಲ್ಟ್ ಏನಾದ್ರು ಬಂದರೆ ಈ ಒಂದು ಪೀರಿಯಡಲ್ಲಿ ಖಂಡಿತ ವಿನ್ನಿಂಗ್ ಟೈಮ್ ಬರುತ್ತೆ. ಮತ್ತು ಆರೋಗ್ಯದಲ್ಲಿ ಎಲ್ಲದರಲ್ಲೂ ಜಯ, ಆರೋಗ್ಯದಲ್ಲಿ ಜಯ, ವ್ಯಾಜ್ಯದಲ್ಲಿ ಜಯ, ಎಲ್ಲ ರೀತಿಯೂ ಜಯ. ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ, ಸ್ವಲ್ಪ ಹೆಚ್ಚು ಪ್ರಾಬ್ಲಮ್ಯಾಟಿಕ್ ಆಗ್ತಕ್ಕಂಥದ್ದು. ಬಟ್ ಅಲ್ಲಿ ನೀವು ಜಯ ಮಾಡಿದ್ರೂ ಕೂಡ ನಾವು ಯಾವಾಗಲೂ ಹೇಳ್ತೀನಿ, ಆಚೆ ಗೆಲ್ಲಬೇಕು, ಮನೇಲಿ ಸೋಲ್ಬೇಕು ಅಂತ ಹೇಳ್ತೀನಿ. ಆಚೆ ಗೆಲ್ಲಬೇಕು, ನಮ್ಮ ಮನೇಲಿ ನಾವು ಸೋಲ್ಬೇಕು, ಆವಾಗಲೇ ಜೀವನ ಚೆನ್ನಾಗಿರೋದು. ನೀವು ಮನೇಲೂ ಗೆಲ್ತಾ ಇದ್ದೀರಾ, ಆಚೆನೂ ಗೆಲ್ತಾ ಇದ್ದೀರಾ ಅಂದರೆ ನಿಮ್ಮದು ಇಂಡಿವಿಜುವಲ್ ಜೀವನ ಆಗೋಯ್ತು. ಸೊ ಯಾರ ಫ್ಯಾಮಿಲಿ ಮ್ಯಾನ್ ಅಂತಂದರೆ ಮನೇಲಿ ಸೋಲ್ಬೇಕು, ನಾವೆಲ್ಲ ಸೋಲ್ಬೇಕು ಮನೇಲಿ. ಯಾವಾಗ ಸೋಲ್ತೀವೋ ಅವಾಗ ಖಂಡಿತ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಬಾಂಧವ್ಯ ಚೆನ್ನಾಗಿರುತ್ತೆ. ಸೊ ಮನೇಲಿ ಸೋಲನ ಅದನ್ನೇ ಹೇಳಿದ್ದು, ಸೋತು ಗೆಲ್ಲಬೇಕು, ಮನೇಲಿ ಸೋಲ್ಬೇಕು, ಆಚೆ ಕಡೆ ಗೆಲ್ಲಬೇಕು. ಖಂಡಿತ ಆ ಫ್ಯಾಮಿಲಿ ಅನ್ನೋದು ಅಲ್ಲಿ ಸೋಲೋಣ, ಅಲ್ಲಿ ಮತ್ತೆ ಆಚೆ ಕಡೆ ಗೆಲ್ಲೋಣ. ಮಿಥುನ ಲಗ್ನದವ್ರಿಗೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ಟೈಮು. ಇನ್ನು ಮಿಕ್ಕ 3 ಲಗ್ನದ ಬಗ್ಗೆ ಅಥವಾ ರಾಶಿ ತೊಗೊಳ್ಳಿ, ಈಗ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಖಂಡಿತ ಗುರುಜಿ. ಸೊ ತುಂಬಾ ಜನ ಕಾಲರ್ಸ್ ವೇಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇವಾಗ ಬರೀ 3 ದಿನ ಟೈಮ್ ಇರುವಂಥದ್ದು. ಸೊ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಮಾಡಿದ್ದಾರೆ ಕ್ಲಾಸಸ್ ಗುರುಜಿ, ಮತ್ತೆ ಪುನಃ ಬರ್ತಾ ಇದ್ದಾರೆ. ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ. ಇಂತಹ ಅವಕಾಶ ಮತ್ತೆ ಮತ್ತೆ ಪುನಃ ಬರಲ್ಲ. ಯಾಕಂದ್ರೆ ಬೇರೆ ಬೇರೆ ಊರುಗಳಲ್ಲಿ ತುಂಬಾ ಜನ ನಮ್ಮ ಊರಿಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇರೋದ್ರಿಂದ ಗುರುಜಿ ಇವಾಗ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಅದೇ ಊರುಗಳಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಇವಾಗ ಏನಾದರೂ ಒಂದು ಬೇರೆ ಕಮಿಟ್ಮೆಂಟ್ ಇದೆ, ಬಂದು ಕಲ್ತ್ಕೊಳ್ಳೋಕ್ಕಾಗಲ್ಲ ಅಂತ ಇದ್ರೆ ಆನ್ಲೈನ್ ಮುಖಾಂತರ ಕೂಡ ಕಲ್ತ್ಕೋಬಹುದು. ತುಂಬಾ ಜನರಿಗೆ ಆನ್ಲೈನ್ ಕ್ಲಾಸಸ್ ತುಂಬಾ ಇಷ್ಟ ಇರುತ್ತೆ, ಮನೆಯಿಂದನೇ ನಾವು ಇರುವಂತ ಜಾಗದಿಂದನೇ ಕಲ್ತ್ಕೊಳ್ಳೋದಕ್ಕೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸಸ್ಗೂ ಕೂಡ. ಇವಾಗ ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ತೆ.
ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ಲೀಸ್. ಹಾ ಹೇಳಿ ಡೇಟ್ ಆಫ್ ನಮಸ್ತೆ ನಮಸ್ತೆ. ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 24/2/80. 24/2/80 ಹುಟ್ಟಿರುವಂತ ಬೆಳಿಗ್ಗೆ 5:20 ತರೀಕೆರೆ. ಬೆಳಿಗ್ಗೆ 5:20 ಹುಟ್ಟಿರುವಂತ ಊರು ತರೀಕೆರೆ. ತರೀಕೆರೆ. ಓಕೆ, ಮಾತಾಡಿ ಗುರುಜಿ ಹತ್ರ. ಹಾ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್. ಹಾ, ಹ್ಮ್. ಈಗ ನಡೀತಾ ಇರ್ತಕ್ಕಂಥದ್ದು ಗುರುದಶೆ ನಡೀತಾ ಇದೆ. 2021 ರಾಹು ಭಕ್ತಿ. ಗುರು ಮತ್ತು ರಾಹು ನೋಡೋಣ ಹೇಗಿದೆ ಅಂತ. 3, 7, 12, 2, 6 ಮತ್ತು ರಾಹು ಯಾವ ವಿಚಾರದಲ್ಲಿ ನೋಡ್ಬೇಕಮ್ಮ? ಅದೇ ಅವರು ಈಗ ಒಂದ್ ಕೆಲಸ ಲೆಕ್ಚರರ್ ಕೋರ್ಸ್ ಮಾಡ್ತಾ ಇದ್ದ, ಅದನ್ನ ಬಿಟ್ಟು ಈಗ ಬೇರೆ ಇಲ್ಲಿ ಬೆಂಗಳೂರಲ್ಲೇ ಕಂಪನಿ ಜಾಬಿಗೆ ಹೋಗಿದ್ದಾನೆ. ಅದರಲ್ಲೇ ಚೆನ್ನಾಗಾಗುತ್ತಾ, ಅದರಲ್ಲೇ ಮುಂದುವರಿತಾನ? ಸ್ವಲ್ಪ ಈ ಗುರುದಶ ಆದಮೇಲೆ ಮುಂದೆ ಬರ್ತಕ್ಕಂಥ ಶನಿ ದಶೆ ಅಷ್ಟು ಚೆನ್ನಾಗಿಲ್ಲ ಕಾಂಬಿನೇಷನ್ನು. 2021 ಭಾಳ ಚೆನ್ನಾಗಿದೆ. 2021 ಆದಮೇಲೆ ಅದನ್ನು ಬಿಡಬಹುದು. ಮುಂದಿನ ಒಂದು ದಶಮಾನಗಳು ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಸಾಧಾರಣವಾಗಿರೋದ್ರಿಂದ ಎಲ್ಲಿ ಅವರು ಫೈನಲ್ ಆಗಿ ಸೆಟ್ಲ್ ಆಗ್ತಾರೋ, ಯಾವ ಕಂಪ್ನಿಗಿದ್ದಾರೋ, 21 ನಂತರ ಯಾವುದೇ ಚೇಂಜ್ ಮಾಡ್ತಕ್ಕಂಥದ್ದು ಬೇಡ. ಯಾವುದೋ ಬಿಸ್ನೆಸ್ ಮಾಡೋದು ಅಥವಾ ಓನಾಗಿ ಮಾಡೋದು 21 ನಂತರ ಬೇಡ. ಈಗ ಎಲ್ಲಿ ಹೋಗಿದ್ದಾರೆ ಅವ್ರಿಗೆ ಹೇಳಿ 21 ನಂತರ ಅಲ್ಲೇ ಇರಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಮುಂದೆ ಇಲ್ಲಿ ಒಂದು ಸಜೆಷನ್ ಕೊಡ್ತೀನಿ. ಫೈನಾನ್ಷಿಯಲ್ ಕಂಡೀಷನ್ಸಲ್ಲಿ 2, 6, 9 ಕಾಂಬಿನೇಷನ್ನು ಬಲಗೈ ಉಂಗುರದ ಬೆರಳಿಗೆ ಅಥವಾ ಕಿರು ಬೆರಳಿಗೆ ಪೆರಿಡಾಟ್ ಉಂಗುರ ಧರಿಸಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡೋಕ್ಕೆ ಹೇಳಿ, ಕಂಟಿನ್ಯೂ ಮಾಡೋಕ್ಕೆ ಹೇಳಿ. 21ವರೆಗೂ ಯಾವುದ್ರಲ್ಲಿ ಇರ್ತಾರೋ 21 ಆದಮೇಲೆ ಚೇಂಜ್ ಮಾಡೋದು ಬೇಡ. ಇದರ ಸ್ವಲ್ಪ ಡೌನ್ಫಾಲ್ ಆಗ್ತಕ್ಕಂಥದ್ದು ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ. ಆಲ್ ರೈಟ್ ವೀಕ್ಷಕರೇ, ಖಂಡಿತವಾಗ್ಲೂ ತುಂಬ ಜನ ಕಾಲರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಳ್ಳುವಂತಹ ಸಮಯ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಈಗಾಗಲೇ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಸಾಕಷ್ಟು ಮಂದಿ ಬಂದು ನಕ್ಷತ್ರ ನಾಡಿನ ಕಲ್ತ್ಕೊಂಡಿದ್ದಾರೆ. ಕಲ್ತಿರೋರಿಗೆ ಇದ್ದೇ ಇರುತ್ತಲ್ವಾ, ನಾವು ಕಲ್ತಿದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ಳೋಣ, ಸೊ ದಟ್ ಇವಾಗ ಅವ್ರು ಹೇಳಿರೋ ಮಾತಿಂದಾದರೂ ಬೇರೆಯವರು ಒಂದು ಇನ್ಸ್ಪೈರ್ ಆಗಿ ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇರುತ್ತೆ. ಸೊ ಅಂಥವ್ರು ಇವಾಗ ಸ್ಟೂಡೆಂಟ್ಸ್ಗಳು ಮಾತನಾಡಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ಕೇಳುವಂಥ ಸಮಯ. ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನಕ್ಷತ್ರ ನಾಡಿ ಒಂದು ಜೀವನದ ಪ್ರತಿಯೊಬ್ಬರ ಜೀವನದಲ್ಲಿ ಏರುಪೇರುಗಳಿದ್ದಿರುತ್ತೆ. ಆದ್ರೆ ಇದು ನಿಮ್ಮ ಕ್ಷಣ ಸ್ಥಿತಿಗತಿಗಳನ್ನು ಇವಾಗಲೇ ತೋರಿಸುತ್ತೆ. ಇದು ಒಂದು ತಳಹದಿ ಆಗಿ ನಿಮ್ಗೆ ಜೀವನನ ನಿರೂಪಿಸ್ಕೊಳ್ಳಕ್ಕೆ ನಿಮ್ಮನ್ನ ನೀವೇ ಕಾನ್ಫಿಡೆನ್ಸ್ ಲೆವೆಲ್ಗೆ ಎಳ್ಕೊಂಡು ಹೋಗಿರುತ್ತೆ. ಸೊ ಇದು ಒಂದು ಒಳ್ಳೆಯ ನಿಕಟವಾದ ಪ್ಲಾಟ್ಫಾರ್ಮ್ ಆಗಿದೆ. ದಯವಿಟ್ಟು ಇದರ ಪ್ರತಿಯೊಂದು ಇದರಿಂದ ಸಿಗೋ ಎಲ್ಲ ಬೆನಿಫಿಟ್ಗಳನ್ನ ನೀವು ಪಡ್ಕೊಳ್ಳಿ. ಆಮೇಲೆ ಇದನ್ನ ನೀವು ಎಷ್ಟು ಜೀವನದಲ್ಲಿ ಪ್ರತಿದಿನದ ನಿತ್ಯ ಜೀವನದಲ್ಲಿ ಉಪಯೋಗಿಸ್ಕೊಳ್ತಿರೋ, ಅರ್ಥೈಸಿಕೊಳ್ತಿರೋ, ಅದ್ರ ಮೇಲೆ ನಕ್ಷತ್ರ ನಾಡಿ ನಿಮ್ಗೆ ಒಂದು ಒಳ್ಳೆಯ ರೂಪ ಕೊಡುತ್ತೆ ನಿಮ್ಮ ಜೀವನಕ್ಕೆ. ಜೀವನದಲ್ಲಿ ತೊಂದರೆಗಳು ಸುಖಗಳು ಅಂತ ಯಾವುದೇ ತರ ಇದು ಇಲ್ಲ. ನಾವು ನಮ್ಮ ಗ್ರಹಗತಿಗಳನ್ನ ನೋಡ್ಕೊಂಡು ಇದು ಮಾಡೋದಲ್ಲ. ಸೊ ಇದು ನಮ್ಗೆ ಪ್ರತಿಯೊಂದು ಕಲಿಸ್ಕೊಳ್ಳುತ್ತೆ. ನಾವು ಯಾವ ಸಮಯದಲ್ಲಿ ಯಾವ ತರ ನಾವು ಜೀವನದಲ್ಲಿ ಹೇಳಬೇಕು, ಹೆಮ್ಮೆಯಿಂದ ಬದುಕಬೇಕು, ಆಮೇಲೆ ನಮ್ಮ ಪ್ರೋಗ್ರೆಸ್ನ ನಾವು ಫಾಲೋ ಮಾಡಬೇಕು ಅನ್ನೋದು ನಕ್ಷತ್ರ ನಾಡಿ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು. ಎನಿವೇಸ್, ಚೆನ್ನಾಗಿ ಮಾತನಾಡಿದ್ರು. ಸೊ ಪ್ರೋಗ್ರೆಸ್ ಬೇಕು, ಫ್ಯೂಚರ್ನ ನಾವು ಕಣ್ಮುಂದೆ ನೋಡಬೇಕು ಅಂತ ಹೇಳಿದ್ರೆ ಒಂದು ರೈಟ್ ಡಿರೆಕ್ಷನ್ ಖಂಡಿತವಾಗ್ಲೂ ಬೇಕೇ ಬೇಕು. ಅದು ನಕ್ಷತ್ರ ನಾಡಿ ಬಿಟ್ಟರೆ ಮತ್ತೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಮುಂದೆ ಹೋಗುವಂಥ ದಾರಿಲಿ ಆಬ್ಸ್ಟೆಕಲ್ಸ್ ಯಾವ ಥರ ಬರುತ್ತೆ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರುತ್ತೆ, ಪ್ರತಿಯೊಂದು ಕೂಡ ರೈಟ್ ವೇಲಿ ಇಂಡಿಕೇಶನ್ನ ತೋರಿಸುವಂಥದ್ದು. ರಾಶಿ ಫಲಗಳನ್ನ ಗುರುಜಿ ಹೇಳ್ತಾ ಇದ್ರು. ಇನ್ನೊಂದು ರಾಶಿ ಬಗ್ಗೆ ಕೇಳ್ಬಿಡೋಣ. ಗುರುಜಿ ಏನು ಹೇಳ್ತೀರಾ? ಕರ್ಕಾಟಕ ರಾಶಿ ಬಗ್ಗೆ ಮಾತಾಡೋಣ. ಕರ್ಕಾಟಕ ರಾಶಿಲಿ ಕುಜ ನೀಚ ಅಂತ ಹೇಳ್ತಾರೆ. ಏನಕ್ಕೆ ನೀಚ ಅಂದರೆ, ಕುಜ ಅಂತಕ್ಕಂಥದ್ದು ಭಾಳ ಧೈರ್ಯವಾಗಿರ್ತಕ್ಕಂಥ ಒಂದು ಗ್ರಹ. ಕುಜ ಅಂದರೆ ಮಿಲ್ಟ್ರಿ ಥರ ಧೈರ್ಯವಾಗಿರ್ತಕ್ಕಂಥದ್ದು. ಕರ್ಕಾಟಕ ರಾಶಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರನ ರಾಶಿ ಆಗಿರೋದ್ರಿಂದ ಅಲ್ಲಿ ಎಮೋಷನ್ಸ್ ಜಾಸ್ತಿ ಇರುತ್ತೆ. ಒಬ್ಬ ಯೋಧನಿಗೆ ಎದುರಾಳಿಯಾಗಿರ್ತಕ್ಕಂಥ ಒಬ್ಬ ಶತ್ರುನ ಕೊಲ್ತಕ್ಕಂಥದ್ದಷ್ಟೇ ಅವರ ಗುರಿಯಾಗಿರಬೇಕು. ಅಲ್ಲಿ ನಾವೇನಾದರೂ ಭಾವುಕತೆ ಏನಾದ್ರು ತೋರಿಸಿದ್ರಲ್ಲಿ ಅಥವಾ ಎಮೋಷನ್ಸ್ ತೋರಿಸಿದ್ದಲ್ಲಿ ತಪ್ಪಾಗುತ್ತೆ. ಆವಾಗ ದೇಶ ಪ್ರೇಮ ಬರೋದಿಲ್ಲ. ಆ ಒಂದು ಕಾರಣದಿಂದ ಕುಜ ಕರ್ಕಾಟಕ ರಾಶಿಲಿ ನೀಚ ಅಂತ ಹೇಳ್ತಾರೆ. ಅದೊಂದು ಸಣ್ಣ ಪಾಯಿಂಟ್ ಹೇಳಿದ್ದೀನಿ. ಕರ್ಕಾಟಕ ಲಗ್ನದವ್ರಿಗೆ ಮೇಷ ಲಗ್ನ ಅಥವಾ ಮೇಷ ರಾಶಿಲಿರ್ತಕ್ಕಂಥ ಗ್ರಹ
ಕುಜ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆಯನ್ನು ತಂದುಕೊಡ್ತಾ ಇದೆ. ಇದೇ ಕುಜಗ್ರಹ ಆಧ್ಯಾತ್ಮಿಕ ಚಿಂತನೆ, ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು, ಏನೂ ಬೇಡಪ್ಪ ಲೈಫಲ್ಲಿ, ಡಿಪ್ರೆಷನ್ ತಂದು ಕೊಡ್ತಕ್ಕಂಥದ್ದು, ಸ್ಪಿರಿಚುವಲ್ ಲೈನ್ಗೆ ಹೋಗ್ಬೇಡ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಎಲ್ಲರ ಮನಸ್ಸಲ್ಲೂ ಬರ್ತಕ್ಕಂಥದ್ದು ಹೆಚ್ಚಾಗಿದೆ. ಕುಜನ ಒಂದು ದಶ ಅಥವಾ ಕುಜನ ಒಂದು ಭುಕ್ತಿ ಇದ್ದಲ್ಲಿ ಇದು ಖಂಡಿತ ಆಗುತ್ತೆ. ಎಜುಕೇಷನ್ ಸೈಡಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಚೆನ್ನಾಗಿ ಮಾಡ್ತಾರೆ. ಬಟ್ ಇಂಟೆಲಿಜೆಂಟಿಂದ ಮಾಡ್ತಾರೆ, ಹಾರ್ಡ್ ವರ್ಕಿಂದ ಮಾಡೋದಿಲ್ಲ. ಕೆಲಸದಲ್ಲಿರೋರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಬಿಸ್ನೆಸ್ಸಲ್ಲಿರೋರ್ಗೂ ಕಟ್ಟಾಗಿ ದುಡ್ಡು ಬರ್ತಕ್ಕಂಥದ್ದು, ಪರಿಪೂರ್ಣವಾಗಿ ದುಡ್ಡು ಬರದೇ ಇರತಕ್ಕಂಥದ್ದು ಆಗ್ತಾಯಿದೆ. ಯಾರಿಗೆ ದುಡ್ಡು ಕೊಡಬೇಡಿ, ಸ್ವಲ್ಪ ಸೈಲೆಂಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ 50-50 ಇದೆ. ವ್ಯಾಜ್ಯದಲ್ಲೂ ಕೂಡ ಸ್ವಲ್ಪ 50-50 ಆಗಿರುತ್ತೆ. ಬಟ್ ಓವರಾಲು ಸ್ವಲ್ಪ ಡಿಟ್ಯಾಚ್ಮೆಂಟ್ ತಂದು ಕೊಡ್ತಕ್ಕಂಥದ್ದು, ಎಮೋಷನ್ಸ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಆ ಕಾಂಬಿನೇಷನ್ ಬರ್ತಾಯಿದೆ. ಸಾಧ್ಯವಾದಷ್ಟು ಕರ್ಕಾಟಕ ಲಗ್ನದವರು ಶಿವನ ಆರಾಧನೆ ಮಾಡಿಕೊಂಡು ಅಥವಾ ನರಸಿಂಹ ದೇವಸ್ಥಾನಕ್ಕೆ ದೇವರ ದೇವಸ್ಥಾನ ಭೇಟಿ ಮಾಡ್ಕೊಂಬನ್ನಿ. ಸೋಮವಾರ ದಿವಸ ಅಥವಾ ಮಂಗಳವಾರ ದಿವಸ ಖಂಡಿತ ಒಳ್ಳೆಯದಾಗುತ್ತೆ. ಎನಿವೇಸ್ ಗುರುಜಿ, ಇವಾಗ ಕಾಲರ್ಸ್ನ ಮಾತನಾಡಿಸುವಂತಹ ಸಮಯ. ನೆಕ್ಸ್ಟ್ ಕಾಲರ್ನ ಮಾತನಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 31-3 ಹಾಂ, 1979. 31-3-79. ಟೈಮಿಂಗ್ಸ್ ಏನು? ಬೆಳಗ್ಗೆ 5:30 ಮೇಡಮ್. ಬೆಳಿಗ್ಗೆ 5:30. ಹುಟ್ಟಿರೋಂಥ ಊರು? ಮಂಡ್ಯ ಡಿಸ್ಟಿಕ್ ಮೇಡಮ್. ಯಾರ ಬಗ್ಗೆ ಇದು? ನಂದೇ ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮೇಷರಾಶಿಲಿ ಹುಟ್ಟಿದ್ದೀರಾ? ಹೌದು ಸರ್. 2024ವರೆಗೂ ರಾಹು ದಶೆ ನಡೀತಾ ಇದೆ. ಹೌದು ಸರ್. ರಾಹು ದಶೆ ಶುಕ್ರ ಭುಕ್ತ. ಸರಿ, ಲಗ್ನ ಮೀನ ಲಗ್ನ. ಓಕೆ ಸರ್, ಓಕೆ, ಲಗ್ನ ತಿಳ್ಕೊಂಡ್ರಲ್ಲ, ವೆರಿ ಗುಡ್ ಸರ್, ಥ್ಯಾಂಕ್ ಯು. ಹಾಂ, ರಾಹು ದಶೆ ನಡೀತಾ ಇದೆ. ಏನು ಕೇಳಬೇಕಾಯ್ತು ಸರ್? ಅದೇ ಸರ್, ಕೆಲಸದ ಬಗ್ಗೆ ಸರ್. ರಾಹು ದಶೆ 6-8-12 8-12 8-12 12-12 ಹೆಚ್ಚಾಗಿದ್ದಾಗ ಕೆಲಸದ ವಿಚಾರದಲ್ಲಿ ಭಾಳ ಟೆನ್ಷನ್ ಆಗುತ್ತೆ. ಬಿಸ್ನೆಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಸಾಲಗಳು ಜಾಸ್ತಿ ಆಗುತ್ತೆ. ಶುಕ್ರನಲ್ಲೂ ಕೂಡ 3-8-12 3-6-8-12 ಬರ್ತಾ ಇದೆ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಏನು ಕೆಲಸ ಮಾಡ್ತಾ ಇದ್ದೀರಾ? ಅದೇ ಸರ್, ಪ್ಲಾಸ್ಟಿಕ್ ಲೈನಲ್ಲಿ ಇದೆ ಸರ್. ಅದಕ್ಕೆ ಪ್ಲಾಸ್ಟಿಕ್ ಲೈನಲ್ಲಿ ಏನು ತೊಂದರೆ ಆಗ್ತಾಯಿದೆ ಅಲ್ಲಿ? ಅದೇ ಸರ್, ಅದು ಯಾವುದು ಏಳಿಗೆನೇ ಆಗ್ತಾ ಇಲ್ಲ ಸರ್. ಅದೇ ಒಂದೇ ಇದರಲ್ಲಿ ಇದೆ ಅದಕ್ಕೆ. ರಾಹು ದಶೆ ಸ್ವಲ್ಪ ಹಾಗೇ ಇರುತ್ತೆ. ನಿಮಗೆ ಮುಂದೆ ಬರ್ತಕ್ಕಂಥ ಗುರು ದಶೆ ಸ್ವಲ್ಪ ಚೆನ್ನಾಗಿದೆ ಸರ್. 2024 ನಂತರನೇ ಚೆನ್ನಾಗಿರೋದು. ಅಲ್ಲಿವರೆಗೂ ಏನು ಸ್ಟೇಟಸ್ಕೋ ಏನಿದೆ ಅದನ್ನು ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ವಲ್ಪ ಉನ್ನತ ಮಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಹೋಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಹೆಲ್ಪ್ ಆಗುತ್ತೆ. ಹಳದಿ ಕಲರ್ ಕರ್ಚಿಫ್ ಇಟ್ಕೊಳ್ಳಿ. ಮತ್ತು ರಾಯರ ದೇವಸ್ಥಾನ ಏನಾರು ಇದ್ದರೆ ಅಥವಾ ದತ್ತಾತ್ರೇಯ ದೇವಸ್ಥಾನ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕಿದ್ದರೆ ಪ್ರತಿ ಗುರುವಾರ ವಿಸಿಟ್ ಮಾಡೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ಅರಿಶಿನವನ್ನು ಹಚ್ಕೊಳ್ಳಿ. ಹಣೆಗೆ ಸಣ್ಣದಾಗಿರ್ತಕ್ಕಂಥ ಒಂದು ಅರಿಶಿನದ ಚುಕ್ಕಿನ ಹಚ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಲಾರ್ಡ್, ಕರೆ ಮಾಡೋಕ್ಕೆ ಧನ್ಯವಾದ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 13-3-1993. 13-3-93. ನಿಧಾನಕ್ಕೆ ಹೇಳಿಮ್ಮ. ಟೈಮಿಂಗ್ಸ್ ಏನು? ಬೆಳಿಗ್ಗೆ 12:05. 12:05 ಬೆಳಿಗ್ಗೆ. ಓಕೆ, ಹುಟ್ಟಿರೋಂಥ ಊರು ಯಾವುದು? ಬೆಳಗಾವಿ. ಓಕೆ, ಪ್ರಶ್ನೆ ಕೇಳಿ ಗುರುಜಿ ಹತ್ರ, ಮಾತಾಡಿ. ನಮಸ್ಕಾರ. ನಮಸ್ತೆ. ತುಲಾ ರಾಶಿಲಿ ಹುಟ್ಟಿದ್ದೀರಾ? ತುಲಾ ರಾಶಿಲಿ ವಿಶಾಖ ನಕ್ಷತ್ರ. ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 2020ವರೆಗೂ ಬುಧ ಭುಕ್ತಿನೇ ನಡೀತಾ ಇದೆ. ಬುಧ ಮತ್ತು ಬುಧ 3-8-11. ಏನು ಕೇಳಬೇಕಾಯ್ತಮ್ಮ? ಸರ್, ನಾನು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಕಂಪ್ನಿ ಅಥವಾ ಲೆಕ್ಚರಿಂಗ್ ಎರಡರಲ್ಲಿ ಯಾವ ಟ್ರೈ ಮಾಡಿದ್ರೆ ಒಳ್ಳೇದಾಗುತ್ತೆ? ಮತ್ತೆ ಯಾವಾಗ ಸ್ವಲ್ಪ ಕಾಮರ್ಸು ಅಥವಾ ಟೀಚಿಂಗ್ ಲೈನ್ ಹೋಗ್ಬೋದಮ್ಮ. ಯಾವ ಲೈನ್ ಹೋಗ್ಬೇಕು ಅಂತಿದ್ದೀರಾ? ಮಾತಾಡಿ. ಜಾಬ್ ಯಾವಾಗ ಸಿಗುತ್ತೆ ಮತ್ತೆ ಏನಾದ್ರು ಗೌರ್ಮೆಂಟ್ ಮಾಡಿದ್ರೆ ಸಿಗುತ್ತೆ ಅಂತ ಕೇಳಬೇಕು. 2019 ಮೇವರೆಗೂ ಇವ್ರಿಗೆ ರಾಹು ಇದೆ. ಬುಧ ರಾಹು ನೋಡೋಣ. ಅದಾದ ನಂತರ 6 ಬರ್ತಾ ಇಲ್ಲ ಎಲ್ಲೂ ಕೂಡ. 6-8-12 ಇದೆ. ಮಾರ್ಚ್ ಏಪ್ರಿಲಲ್ಲಿ ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಮೇ ಒಳಗಡೆ ಕೆಲಸ ಸಿಗುತ್ತಮ್ಮ. ಏನು ಟೆನ್ಷನ್ ತೊಗೊಳ್ಬೇಡಿ. ಗೌರ್ಮೆಂಟ್ ಜಾಬು ಸ್ವಲ್ಪ ಕಷ್ಟ ಇದೆ. ಚಂದ್ರನ ಗುರು ನಕ್ಷತ್ರ, ಸೂರ್ಯ ಗುರು ನಕ್ಷತ್ರ, ಸ್ವಲ್ಪ ಗೌರ್ಮೆಂಟ್ ಜಾಬು ಟಫ್ ಆಗಿದೆ. 6ನೇದು ಶನಿ ಬರ್ತಾ ಇದೆ. ಶನಿ ಕೂಡ ಇಲ್ಲಿರ್ತಕ್ಕಂಥದ್ದು ಕುಜನ ನಕ್ಷತ್ರದಲ್ಲಿದೆ. ಗೌರ್ಮೆಂಟ್ ಕೆಲಸ ಸಿಗೋದು ಸ್ವಲ್ಪ ಡೌಟ್ ಇದೆ. ಪ್ರೈವೇಟಲ್ಲಿ ಚೆನ್ನಾಗಿದೆ, ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ಚೆನ್ನಾಗಿದೆ, ಟೀಚಿಂಗ್ ಲೈನಲ್ಲಿ ಚೆನ್ನಾಗಿದೆ. ಈ ಲೈನಲ್ಲಿ ಟ್ರೈ ಮಾಡಿ. ಪ್ರೈವೇಟಲ್ಲೇ ತುಂಬ ಚೆನ್ನಾಗಿರುತ್ತೆ. ಮುಂದೆ ಫ್ಯೂಚರು ಕೂಡ 2-5-11 2-11 ಕಾಂಬಿನೇಷನ್ನು, ಹಣನೂ ಚೆನ್ನಾಗಿ ಗಳಿಸ್ತೀರಾ. ಈ ಲೈನಲ್ಲೇ ಸ್ವಲ್ಪ ಮಾಡಿ. ಬುಧನ ಒಂದು ದಶ ನಡೀತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ 2-10 ಕಾಂಬಿನೇಷನ್ನು ಗುರುನಲ್ಲಿ ಬರೋದ್ರಿಂದ
ಬಲಗೈ ತೋರ್ ಬೆಳಗ್ಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಅಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಹಾಗೆ ವೀಕ್ಷಕರೇ, ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಗುರೂಜಿಯವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಫೆಬ್ರವರಿ 9 ಶಿವಮೊಗ್ಗ, ಫೆಬ್ರವರಿ 23 ಮಂಗಳೂರು, ಮಾರ್ಚ್ 9 ಬೆಂಗಳೂರು, ಮಾರ್ಚ್ 23 ದಾವಣಗೆರೆ. ರಾಶಿಫಲಗಳನ್ನ ಹೇಳ್ತಾ ಇದ್ರು ಗುರೂಜಿ. ವಿರಾಮದ ನಂತರ ಮತ್ತೆ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಮ್ಮ ಜೊತೆಲಿ ದಿನೇಶ್ ಗುರುಜಿಯವರಿದ್ದಾರೆ. ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಇದ್ರು. ನೆಕ್ಸ್ಟ್ ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ರಾಶಿ ಫಲ ಮುಂದೆ ಸಿಂಹ ಲಗ್ನದ ಬಗ್ಗೆ ಮಾತಾಡೋಣ. ಲಗ್ನನೇ ಇಂಪಾರ್ಟೆನ್ಸ್ ಕೊಡೋದು, ರಾಶಿಗಿನ ಹೆಚ್ಚಾಗಿ ಅಂತ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ಸಮಯ. ಕುಜನ ಪ್ರವೇಶದಿಂದ ಕುಜ ದಶ ಅಥವಾ ಕುಜ ಭುಕ್ತಿ ಇದ್ದರೆ ನೋಡ್ಕೊಳ್ಳಿ. ನಿಮ್ಮ ಎಲ್ಲರ ಹತ್ರ ಒಂದು ಪ್ರಿಂಟ್ ಇರುತ್ತೆ, ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ ನೋಡ್ಕೊಳ್ಳಿ. ವಾಹಿನಿಯಲ್ಲಿ ಬರ್ತಕ್ಕಂಥದ್ದು ಒಂದು ಆ್ಯಕ್ಯುರಸಿ ಜಾಸ್ತಿ ಹೆಚ್ಚಾಗುತ್ತೆ. ವೈವಾಹಿಕ ಜೀವನದಲ್ಲಿರೋರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಸರು ಬರುತ್ತೆ, ಬಟ್ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಟೈಟ್ ಆಗುತ್ತೆ. ಫೈನಾನ್ಷಿಯಲ್ ಕಂಡೀಷನ್ ಭಾಳ ಟೈಟ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದಿದೆ. ಮೇಜರ್ ಏನಾದ್ರು ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಏನಾದ್ರು ಬಳಲ್ತಾ ಇದ್ದು ಕುಜದಶ ಕುಜಭುಕ್ತಿ ಬಂದರೆ ಉಲ್ಬಣವಾಗ್ತಕ್ಕಂಥದ್ದು, ಹೆಚ್ಚಿಗೆ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಬರ್ತಾ ಇದೆ. ಸ್ವಲ್ಪ ಸಾಧ್ಯವಾದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಳ್ತಕ್ಕಂಥದ್ದು, ಹೆಲ್ತ್ ಚೆಕಪ್ ಮಾಡ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ. ಸಿಂಹಲಗ್ನದವ್ರಿಗೆ ಒಂದು ಇನ್ನೊಂದು ಒಳ್ಳೆಯ ಟೈಮ್ ಅಂತಂದರೆ ಭೂಮಿ ಖರೀದಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಮಯ, ತುಂಬ ವಿಶೇಷವಾಗಿರ್ತಕ್ಕಂಥ ಸಮಯ. ಖಂಡಿತ ಭೂಮಿ ಯಾರ್ಯಾರು ಸೈಟ್ ತೊಗೊಳ್ಬೇಕು ಅಥವಾ ಅಪಾರ್ಟ್ಮೆಂಟ್ ತೊಗೊಳ್ಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು, ಈ ಒಂದು ಒಂದು ಟೈಮಲ್ಲಿ ಖಂಡಿತ ಪವರ್ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದೇ ರೀತಿ ಕನ್ಯಾ ಲಗ್ನದವ್ರಿಗೆ ನೋಡೋಣ ಹೇಗಿದೆ ಅಂತ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಏನು ಓದಿದ್ರು ಸ್ವಲ್ಪ ಎಲ್ಲ ಕನ್ಫ್ಯೂಷನ್ಸ್ ಆಗ್ತಕ್ಕಂಥ ಸಮಯ ಆಗುತ್ತೆ. ಕುಜನ ದಶ ಕುಜನ ಭುಕ್ತಿ ಇದ್ದರೆ ಕಂಪ್ಲೀಟ್ ಕನ್ಫ್ಯೂಷನ್ಸ್ ಟೈಮ್. ಓದೋದು ಯಾವುದೋ, ಎಕ್ಸಾಮ್ಗೆ ಹೋಗಿ ನೋಡ್ತಾ ಇದ್ದಾಗ ಬರೋದು ಯಾವುದೋ ಆಗಿಬಿಡುತ್ತೆ. ಎಷ್ಟೇ ಎಫರ್ಟ್ ಹಾಕಿದ್ರೂ ತಲೆಗೆ ಹೋಗಲ್ಲ. ಬಹಳ ಕನ್ಫ್ಯೂಷನ್ ಟೈಮ್ ಏರ್ಪಾಟಾಗುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಸರಸ್ವತಿಯ ಬೀಜ ಮಂತ್ರ ಆಗಿರ್ತಕ್ಕಂಥ ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಕೆಲಸದಲ್ಲಿರೋರಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಹಣಕಾಸು ಬರೋದಿಲ್ಲ, ಭಾಳ ಟೈಟಾಗಿ ಬರುತ್ತೆ. ಭಾಳಷ್ಟು ನಿಂದನೆಗಳಿಗೆ ಒಳಗಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಆಫೀಸಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಕಚೇರಿಗಳಲ್ಲಿ ನಿಂದನೆಗೆ ಒಳಗಾಗ್ತಕ್ಕಂಥ ಕಾಂಬಿನೇಷನ್ ಬರ್ತಾಯಿದೆ. ಮನೇಲಿ ಕೂಡ ಅಷ್ಟೇ ನಿಂದನೆಗಳು ಹೆಚ್ಚಾಗುತ್ತೆ, ವ್ಯಾಜ್ಯಗಳು ಸ್ವಲ್ಪ ಹೆಚ್ಚಾಗುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಸೈಲೆನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ. ಬಿಸ್ನೆಸ್ಸಲ್ಲಿರೋರಿಗೂ ಕೂಡ ಅಷ್ಟೇ, ಕೊಟ್ಟಿರ್ತಕ್ಕಂಥ ಹಣ ಬರಬೇಕಾಗಿರ್ತಕ್ಕಂಥ ಔಟ್ಸ್ಟ್ಯಾಂಡ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಹೆಚ್ಚಿಗೆ ಆಗ್ತಕ್ಕಂಥ ಸಮಯ ಕನ್ಯಾ ಲಗ್ನದವರು ಅಥವಾ ಕನ್ಯಾ ರಾಶಿಯವ್ರಿಗೆ ಹೆಚ್ಚಾಗಿರುತ್ತೆ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ, ದೀರ್ಘಕಾಲದಿಂದ ಅನಾರೋಗ್ಯ ಬಳತಕ್ಕಂಥದ್ದು ಭಾಳ ಹೆಚ್ಚಾಗಿ ಇದು ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಟೈಮ್, ದಶಾಭುಕ್ತಿಗಳಲ್ಲಿ ಕುಜ ಬಂದಾಗ ಸ್ವಲ್ಪ ಟೈಮು ಗೋಚಾರ ರೀತಿ ಅಷ್ಟು ಚೆನ್ನಾಗಿಲ್ಲ. ಸಾಧ್ಯವಾದಷ್ಟು ಸ್ವಲ್ಪ ಲೋ ಪ್ರೊಫೈಲ್ ಅಂತ ಹೇಳ್ತೀವಲ್ಲ, ಅದು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಓಕೆ ಗುರುಜಿ. ಸೊ ಮಿಕ್ಕಿರುವಂಥ ರಾಶಿಗಳನ್ನ ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಸಮಯದ ಅಭಾವ ಏನೇನು ಮುಗೀತು. ಹಾಗಿದ್ರೆ ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಅನ್ಸುತ್ತೆ, ಮಾತನಾಡಿಸ್ಬಿಡೋಣ. ಹಲೋ ಹಲೋ ಹಲೋ, ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 4/7/2002. 4/7. ಟಿವಿ ನೋಡ್ಬೇಡಿ. 2007. ಟೈಮಿಂಗ್ಸ್ ಏನು? 2002 ಮೇಡಮ್. ಓಕೆ, 2002. ಟೈಮಿಂಗ್ಸ್ ಏನು? ಸಂಜೆ 4:15. ಸಂಜೆ 4:15. ಹುಟ್ಟಿರುವಂತ ಊರು? ಹಾಸನ್ ಡಿಸ್ಟಿಕ್. ಹಾಸನ್ ಡಿಸ್ಟಿಕ್. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಅವಳ ಎಜುಕೇಶನ್. ಮಾತಾಡೋಣ ನೋಡಮ್ಮ. 2002 ಅಲ್ವಾ? ಹೌದು. ಸೊ ಈಗ ನಡೀತಾ ಇರ್ತಕ್ಕಂಥ ಒಂದು ದಶಾಭುಕ್ತಿ ಮೇಲೆ ನಾವು ನೋಡ್ಬೋದು. ಭುಕ್ತಿನೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಗುರುಬಲ, ಆ ಬಲ, ಈ ಬಲ ಯಾವುದೂ ಜ್ಯೋತಿಷದಲ್ಲಿ ಇಲ್ಲ. ಅದನ್ನು ದಯವಿಟ್ಟು ಅದನ್ನೆಲ್ಲ ತೆಗೆದು ಪಕ್ಕಕ್ಕಿಡಿ. ಶುಕ್ರ ದಶ ನಡೀತಾ ಇದೆ 2021ವರೆಗೂ. ಶನಿ ಭುಕ್ತಿ. ಶುಕ್ರ ಮತ್ತು ಶನಿ ಹೇಗಿದೆ ಅಂತ ನೋಡೋಣ. 7, 9, 12, 7, 8, 11, 3, 4. ಶುಕ್ರ ಮತ್ತು ಶನಿ 3, 4, 7. ಶನಿ ಭುಕ್ತಿ ಆದ ನಂತರ ಬುಧ ಅದ್ಭುತವಾಗಿದೆ. 7, 8, 11, 6, 8, 7, 8 ತುಂಬ ಚೆನ್ನಾಗಿದೆ. ಸೈನ್ಸ್ ಕಾಂಬಿನೇಷನ್ ಓದಿದ್ರೆ ತುಂಬ ಚೆನ್ನಾಗಿದೆ.
ಏನು ಕೇಳಬೇಕಾಯ್ತು ಎಕ್ಸಾಕ್ಟಾಗಿ? ಕಿತ್ತವಳು ಎಜುಕೇಶನ್ ಮತ್ತೆ ಗೌರ್ಮೆಂಟ್ ಜಾಬ್ ಏನಾದ್ರು? ಗೌರ್ಮೆಂಟ್ ಜಾಬ್ ಇಲ್ಲಮ್ಮ. ಗೌರ್ಮೆಂಟ್ ಜಾಬ್ಗೆ ಸೂರ್ಯ ನಕ್ಷತ್ರದಿಲ್ಲ, ಚಂದ್ರ ಕೇತು ನಕ್ಷತ್ರದಿದ್ದಾನೆ, ಸ್ವಲ್ಪ ಗೌರ್ಮೆಂಟ್ ಜಾಬ್ ಇಲ್ಲ. ಸೈನ್ಸ್ ಕಾಂಬಿನೇಷನ್ ಕೊಡಿಸಿ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಮತ್ತು ಕಾಮರ್ಸ್ ಲೈನು ತುಂಬ ಅದ್ಭುತವಾಗಿದೆ. ಎರಡು ಡ್ಯುಯಲ್ ಕಾಂಬಿನೇಷನ್ ತೋರಿಸ್ತಾ ಇದ್ದಂಗೆ ಸೈನ್ಸು ಮತ್ತು ಕಾಮರ್ಸ್ ಎರಡೂ ಹೋಗಿದೆ. ಮತ್ತು ಹೈಯರ್ ಕಾಂಬಿನೇಷನ್ ನಿಮಗೆ ಹೇಳಬೇಕು ಅಂತಂದರೆ ಇಂಜಿನಿಯರಿಂಗ್ ಬೆಸ್ಟ್ ಫೀಲ್ಡ್ ಆಗುತ್ತೆ. ದಯವಿಟ್ಟು ಅದನ್ನು ಮಾಡಿಸಿ. ತುಂಬ ಚೆನ್ನಾಗಿದೆ ಜಾತಕ. ಮುಂದೆ ಬರ್ತಕ್ಕಂಥ ಸೂರ್ಯದಶ ಚಂದ್ರದಶ ಎಲ್ಲನೂ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ ಗುರುಜಿ. ಟೈಮ್ ಆಯಿತು, ಕಾರ್ಯಕ್ರಮನ ಮುಗಿಸೋಂಥ ಸಮಯ ಕೂಡ ಬಂತು ಗುರುಜಿ. ಸೊ ಈಗ ನೋಡಿ, ಹಾಸನಿಂದ ಕಾಲ್ ಮಾಡೋರು ಭಾಳ ದೂರದ ಪ್ರದೇಶದಿಂದೆಲ್ಲ ಮಾಡ್ತಾ ಇದ್ದಾರೆ. ಯಾವ್ಯಾವುದು ತಾಲೂಕು ಲೆವೆಲ್ ಇರ್ತಾರೆ ಮತ್ತು ಹೋಬಳಿ ಲೆವೆಲ್ ಇರ್ತಾರೆ. ದಯವಿಟ್ಟು ಈ ಒಂದು ಆನ್ಲೈನ್ ಕ್ಲಾಸಸ್ ವಾಟ್ಸಪ್ಗೆ ಒಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಟಚ್ ಮಾಡಿದ್ರೆ ಸಾಕು, ಅದು ಡೈರೆಕ್ಟ್ ವೀಡಿಯೋ ಹೋಗುತ್ತೆ. ಒಂದು ಕ್ಲಾಸಲ್ಲಿ ಭಾಳ ಕಮ್ಮಿ ಜನ ಇರ್ತಾರೆ. ಬೆಳಿಗ್ಗೆ 9:30 9:30 12:00 ಯಾರು ಮನೇಲಿರ್ತಾರೆ, ಫ್ರೀ ಟೈಮ್ ಇರುತ್ತೆ. ಆ 3 ಅವರು 10 ದಿವಸಗಳ ಕಾಲ ವೀಕ್ ಡೇಸ್ ಅಂದರೆ ವಾರದ ದಿನಗಳಲ್ಲಿ ಈ ಜ್ಯೋತಿಷ್ಯ ಕಾರ್ಯಕ್ರಮ ನಿಮ್ಮ ಮನೆಗೆ ಬಂದು ಹೇಳ್ಕೊಟ್ಟತಕ್ಕಂಥ ಒಂದು ಸಂದರ್ಭ ನಾನು ಏರ್ಪಾಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ತುಂಬ ಜನ ಎನ್ಕ್ವೈರಿ ಮಾಡಿದ್ದಾರೆ. ಶಾರ್ಟ್ಲಿ ಬೇಗ ನೀವು ಡಿಸಿಷನ್ ತೊಗೊಂಡ್ರೆ ಖಂಡಿತ ಬೇಗ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಡಿಸಿಷನ್ ತೊಗೊಳ್ಳಿ. ಯಾರು ಮುಂಬೈಲಿರ್ಬೋದು, ಹೈದರಾಬಾದಲ್ಲೆಲ್ಲ ಕಾಲ್ಸ್ ಬರ್ತಾಯಿದೆ, ಪೂನಾ ಎಲ್ಲ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಈ ಒಂದು ವೀಕ್ ಡೇಸಲ್ಲಿ ನಾವು ಮನೇಲೇ ಇರ್ತೀವಪ್ಪ, ಆರಾಮಾಗಿರ್ತೀವಿ, 9:30 12:00 ಕಲ್ತ್ಕೋಬೋದು. 10 ದಿವಸ ತಾನೇ. ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು, ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ವಾಟ್ಸ್ಯಾಪ್ ಇದ್ದರೆ ಸಾಕು. 2 ಮೊಬೈಲ್ ಇಟ್ಕೊಳ್ಳಿ. ಒಂದು ವೀಡಿಯೋ ಬರುತ್ತೆ, ಇನ್ನೊಂದು ನನಗೆ ಹೇಳ್ತಕ್ಕಂಥ ಆ್ಯಪ್ ಹೇಗೆ ಹಾಕಬೇಕು, ಮತ್ತು ಒಂದು ಬೋರ್ಡಲ್ಲಿ ಕಂಪ್ಲೀಟ್ ವಿಶ್ಲೇಷಣೆ. ಯಾಕಂದರೆ ನಂದು ವೀಡಿಯೋದಲ್ಲಿರೋದ್ರಿಂದ ಕಂಪ್ಲೀಟ್ ಕ್ಲಾಸಲ್ಲಿ ಕೂತ್ಕೊಂಡು ಜೊತೆಯಲ್ಲೇ ಇಂಟ್ರ್ಯಾಕ್ಷನ್ ಮಾಡ್ತಕ್ಕಂಥ ಅನುಭವ ನಿಮ್ಮದಾಗುತ್ತೆ. ಯಾವುದೇ ರೀತಿ ಅನುಮಾನ ಬೇಡ. ಹೇಗಪ್ಪ ನಾವು ಇಲ್ಲಿ ಕೂತ್ಕೊಳ್ತೀವಿ, ಅಲ್ಲಿರ್ತೀವಿ, ಇಲ್ಲಿರ್ತೀವಿ, ಹೇಗೆ ಮಾಡೋದಪ್ಪ, ಅಲ್ಲೆಲ್ಲೋ ಇರ್ತಾರೆ, ಇವ್ರು ಮಾತಾಡ್ತಾರೋ ಇಲ್ವೋ, ಖಂಡಿತ ಇಲ್ಲ. ನಿಮಗೆ ಭಾಳ ಖುಷಿಯಾಗುತ್ತೆ. ಆ ರೀತಿ ಒಂದು ಇಂಟ್ರ್ಯಾಕ್ಷನ್ ಇರುತ್ತೆ. ಒಬ್ರೊಬ್ರಿಗೆ ಮಾತಾಡ್ಕೋಬೋದು ಚೆನ್ನಾಗಿ. ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು. ಹೇಗೆ ಒಂದು ಕ್ಲಾಸಲ್ಲಿ ಎದುರುಗಡೆನೇ ಏನೇನು ಕ್ವಶನ್ಸ್ ಕೇಳ್ತೀವೋ ಅದೇ ರೀತಿಯೇ ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲ ರೆಡಿ ಮಾಡಿದ್ದೀನಿ. ಜಸ್ಟ್ ಒಂದು ಪ್ಲ್ಯಾನ್ ಮಾಡಿ, ಯಾರ್ಯಾರು ಇಷ್ಟು ದಿವಸ ಬರೋಕ್ಕಾಗ್ತಾರಲ್ಲ, ನಮ್ಮೂರಲ್ಲಿ ಮಾಡಿ, ನಮ್ಮೂರಲ್ಲಿ ಬರಲ್ವಾ ಅಂತ ಹೇಳ್ತಾ ಇದ್ರಿ. ಆ ಎಲ್ಲ ಊರಿಗೂ ಬರೋಕ್ಕೂ ನನಗೂ ಒಂದಷ್ಟು ಜನ ಆಗಬೇಕು. ಸೊ ಇದೊಂದು ಒಳ್ಳೆ ವೇದಿಕೆನ ಮಾಡಿಕೊಟ್ಟಿದ್ದೀನಿ ಆನ್ಲೈನ್ ಕ್ಲಾಸಸ್ ಅಂತ. ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದನ್ನು ಭಾಳಷ್ಟು ಜನ ನಾವು ಟೆಸ್ಟ್ ಮಾಡಿದ್ದೀವಿ. ನಾವು ಒಂದು 5-6 ಜನ ಕೂತ್ಕೊಂಡು ವರ್ಚುವಲಾಗಿ ನೋಡಿದ್ದೀವಿ. ಈ ನಾರ್ಮಲ್ ಕ್ಲಾಸ್ಗಿನ ಇನ್ನೂ ತುಂಬ ಅದ್ಭುತವಾಗಿ ವಾಯ್ಸ್ ಇರ್ಬೋದು, ಇಂಟ್ರ್ಯಾಕ್ಷನ್ ಇರ್ಬೋದು, ಭಾಳ ಚೆನ್ನಾಗಿ ಬಂದಿದೆ. ಒಂದು ಟೆಸ್ಟ್ ಮಾಡಿದ್ದೀವಿ, ಅದನ್ನು ತುಂಬ ಚೆನ್ನಾಗಿದೆ. ಇದೊಂದು ಸಂಚಲನ ಮೂಡುತ್ತೆ ಖಂಡಿತ. ವಾಹಿನಿಲಿ ಬಂದು ಯಾರೂ ನಿಮಗೆ ಮನೆಗೆ ಬಂದು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಯಾರೂ ಬಂದಿಲ್ಲ. ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಸಂಗತಿ. ಭಾಳಷ್ಟು ಜನ ಇಲ್ಲಿ ನೋಡಿ ಸೂರ್ಯ ಅಲ್ಲಿದ್ದಾನೆ, ಅಲ್ಲಿ ನೋಡಿ ಚಂದ್ರ ಇಲ್ಲಿದ್ದಾನೆ, ಈ ಗ್ರಹ ಇಲ್ಲಿ ಬಂತು, ಆ ಗ್ರಹ ಅಲ್ಲಿ ಬಂತು, ನಿಮ್ಮ ಭವಿಷ್ಯ ಹೇಗಿದೆ. ಮನೆಗೆ ಬಂದು 10 ಡೇಸಲ್ಲಿ ನಿಮಗೆ ಜ್ಯೋತಿಷ್ಯ ಹೇಳ್ಕೊಟ್ಟು ನಿಮ್ಮ ಭವಿಷ್ಯ ನೀವೇ ನೋಡ್ಕೊಳ್ತಕ್ಕಂಥ ಒಂದು ಸುಗಮವಾಗಿರ್ತಕ್ಕಂಥ ಒಂದು ಜ್ಯೋತಿಷ್ಯದ ವಿದ್ಯೆ ಕಲೀರಿ. ಮಿಸ್ ಮಾಡ್ಕೋಬೇಡಿ. ಇದು ಫೈನಲ್ ಆಗಿ ಮನೆಗೆ ಬರೋ ಲೆವೆಲ್ಗೆ ಬರ್ತಾ ಇದ್ದೀನಿ. ಅಲ್ಲಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂಥ ಸಮಯ ಕೂಡ ಬಂತು. ಡೇಟ್ಸ್ಗಳನ್ನ ನಾನು ಹೇಳಿದ್ದೀನಿ. ಸಂಚಿಕೆ ನೋಡೋದಕ್ಕೆ ಮಿಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ. ಸೊ ಇವಾಗ ಕೊನೆಯದಾಗಿ ಹೇಳಬೇಕು ಅಂದರೆ, ಇದೇ ವೀಕೆಂಡು 3 ದಿನ ಇದೆ, ಶಿವಮೊಗ್ಗಕ್ಕೆ ಗುರುಜಿ ಬರ್ತಾ ಇದ್ದಾರೆ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.